ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಲಾ ರೈತರಿಗೆ ಈಗ ಬಹಳ ದೊಡ್ಡ ನ್ಯೂಸ್ ಬಂದಿದೆ. ದಯವಿಟ್ಟು ರೈತರು ಯಾರಾದ್ರೂ ನನ್ನ ವಿಡಿಯೋಸ್ ನೋಡ್ತಿದ್ರೆ ಅಥವಾ ನಿಮ್ಮ ಮನೇಲಿ ಯಾರಾದ್ರೂ ರೈತರಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ, ಗೊತ್ತಿರೋರಿದ್ರೆ ಶೇರ್ ಮಾಡಿ. ಯಾಕಂದ್ರೆ ರೈತರಿಗೆ ಹೊಸ ರೂಲ್ಸ್ ಬರ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಸೇರ್ಕೊಂಡು ಈ ಒಂದು ಹೊಸ ರೂಲ್ಸ್ ನ ರೈತರಿಗೆ ಮಾಡ್ತಾ ಇದ್ದಾರೆ. ಇನ್ನೊಂದು ತಿಂಗಳಲ್ಲಿ ನಮ್ಗೆ ಮಳೆಗಾಲ ಶುರುವಾಗುತ್ತೆ, ಮಾನ್ಸೂನ್ ಶುರುವಾಗುತ್ತೆ. ಏಪ್ರಿಲ್ ಕಳೀತಾ ಬರ್ತಾ ಇದೆ ಆಲ್ರೆಡಿ. ಸೊ ಮಾನ್ಸೂನ್ ಶುರುವಾಗೋಷ್ಟೊತ್ತಿಗೆ ನಮ್ಮ ರೈತರು ಏನ್ ಮಾಡ್ತಾರೆ, ಎಲ್ಲಾ ರೀತಿಯ ಒಂದಷ್ಟು ಗೊಬ್ಬರಗಳನ್ನ ಸ್ಟಾಕ್ ಮಾಡ್ಕೊಂತಾರೆ. ಯಾಕಂದ್ರೆ ಮಳೆಗಾಲದಲ್ಲಿ ಬೆಳೆ ಹಾನಿ ಜಾಸ್ತಿ ಆಗತ್ತೆ, ಕೆಲವೊಂದ್ ಕಡೆ ಮಳೆನೇ ಬರೋದಿಲ್ಲ, ಈ ತರ ಎಲ್ಲ ಸಮಸ್ಯೆ ಇದೆ. ಅಂಡ್ ಇವಾಗ ಸಮ್ಮರ್ ಅಲ್ಲಿ ಕೂಡ ನೀರಿಗೆ ಕೊರತೆ ಆಗಿರ್ಬೋದು, ಬೆಳೆಗಳ ನಾಶ ಆಗಿರ್ಬೋದು, ವಿಪರೀತ ಹೀಟ್ ಆಗ್ತಿದೆ. ಆಕ್ಚುಲಿ ತುಂಬಾ ಸೆಕೆ ಇದೆ. ಈ ಸಮಯದಲ್ಲಿ ಒಂದಷ್ಟು ಲಾಭ ಒಂದಷ್ಟು ನಷ್ಟ ಎಲ್ಲ ಇದ್ದೇ ಇರುತ್ತೆ. ಅಂಡ್ ಇದ್ರ ಮಧ್ಯೆ ರಸಗೊಬ್ಬರದ ಬಗ್ಗೆ ಈಗ ಒಂದು ರೂಲ್ಸ್ ನ ಮಾಡ್ತಾ ಇರುವಂತ ಗವರ್ಮೆಂಟ್. ಸೊ ರಸಗೊಬ್ಬರದ ಬಗ್ಗೆ ಈಗ ಒಂದು ಅಪ್ಡೇಟ್ ಬಂದಿದೆ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸೊ ಇದು ರೈತರಿಗೆ ಇದುವರೆಗೂ ಬಹಳಷ್ಟು ಸೌಲಭ್ಯಗಳನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಾ ಬಂದಿದೆ. ಮಿನಿಮಲ್ ಅಲ್ಲಿ ಕೊಟ್ಟಿದೆ, ತುಂಬಾ ಓವರ್ ಆಗಿ ಏನೋ ಕೊಡ್ತಾ ಇಲ್ಲ. ಅವ್ರಿಗೇನೋ ಜಮೀನಲ್ಲೇನೋ ಬೆಳೆ ನಾಶ ಆಯ್ತು ಅಂತ ಅಂದ್ರೆ ಅದ್ರದ್ದು ಕಂಪ್ಲೀಟ್ ರಿಕವರಿನೂ ಮಾಡೋದಿಕ್ ಬಿಡಲ್ಲ. ಏನೋ ಒಂದ್ ಚೂರ್ ದುಡ್ಡು ಕೊಡ್ತಾರೆ, ಬಟ್ ಅದ್ ಯಾವ ಮೂಲೆಗೂ ಸಾಲಲ್ಲ ರೈತರಿಗೆ. ಯಾಕಂದ್ರೆ ಅವ್ರ ಇನ್ವೆಸ್ಟ್ಮೆಂಟ್, ಅವ್ರ ಬೆಳೆ ನಾಶ, ಎಷ್ಟೊಂದು ನೀರಾಗಿರ್ಬೋದು, ಅದಕ್ಕೆ ಗೊಬ್ಬರಗಳು, ಎಲ್ಲಾ ರೀತಿಯ ಲೇಬರ್ ಆಗಿರ್ಬೋದು, ಎಲ್ಲಾ ರೀತಿಯ ಕಮಿಟ್ಮೆಂಟ್ ಇರುತ್ತೆ ರೈತರಿಗೆ. ಹೇಳ್ದಷ್ಟು ಈಸಿ ಅಲ್ಲ ಆಕ್ಚುಲಿ. ಸೊ ನಾವೇನೋ ಇಲ್ಲಿ ಸಿಟಿಯಲ್ಲಿ ಇರ್ತೀವಿ, ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಬಿಸಿಲು ಮಳೆ ಅಂದ್ರೆ ಹಾಗೆ ಹೊಲದಲ್ಲಿ ದುಡಿತಾ ಇರ್ತಾರೆ ನಮ್ಗಳಿಗೋಸ್ಕರ. ಸೊ ಬೆನ್ನೆಲುಬು, ನಮಗೆ ರೈತರು ಬೆನ್ನೆಲುಬು ನಮ್ಮ ಒಂದು ಭಾರತ ದೇಶಕ್ಕೆ. ಸೊ ಇಂಥವ್ರಿಗೆ ಇನ್ನೊಂದ್ ಸ್ವಲ್ಪ ಫೆಸಿಲಿಟೀಸ್ ನ ಜಾಸ್ತಿ ಕೊಡಬಹುದಿತ್ತು. ಈಗ ಹೆಂಗೆ ಆರ್ಮಿ ಅವ್ರಿಗೆ ಫೆಸಿಲಿಟೀಸ್ ಕೊಡ್ತಾರೆ, ಅದೇ ತರ ರೈತರಿಗೂ ಸ್ವಲ್ಪ ಫೆಸಿಲಿಟೀಸ್ ಕೊಟ್ರೆ ಇನ್ನೂ ಚೆನ್ನಾಗಾಗತ್ತೆ ಅನ್ನೋದು ಉದ್ದೇಶ. ನಿಮ್ಗೆ ಗೊತ್ತಿರೋ ಹಾಗೆ ಇನ್ಶೂರೆನ್ಸಿನ ವಿಚಾರದಲ್ಲೂ ಕೂಡ ನಿಮ್ಗೆ ಐ ಥಿಂಕ್ 2 ತಿಂಗಳು ಹಿಂದೆ ನಿಮಗೊಂದು ವಿಡಿಯೋ ಮಾಡಿದೆ ನಾನು. ಇನ್ಶೂರೆನ್ಸ್ ಗಳನ್ನ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಇವಾಗ ಮಳೆಗಾಲ ಶುರುವಾಗ್ತಾ ಇರೋ ಕಾರಣ ಬೆಳೆ ನಾಶಗಳು ಆದಾಗ ಆಗದ್ ಬೇಡ, ಬಟ್ ಆದಾಗ ಏನ್ ಮಾಡ್ಬೋದು, ಇನ್ಶೂರೆನ್ಸ್ ನ ಕ್ಲೈಮ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಹೇಳಿ ನಿಮ್ಗೆ ಸೆಟಲ್ಮೆಂಟ್ ಮಾಡ್ಕೊಡ್ತಾರೆ. ಇದು ಇಮಿಡಿಯೇಟ್ ಆಗಿ ವಿತ್ ಇನ್ 24 ಅವರ್ಸ್ ಆ ಇನ್ಶೂರೆನ್ಸ್ ನ ನೀವು ಕ್ಲೈಮ್ ಮಾಡ್ಬೇಕು. ಒಂದ್ ವಾರ ಬಿಟ್ಟು ಮಾಡ್ತೀನಿ ಅಂತಂದ್ರು ಆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಏನು ತುಂಬಾ ಮಳೆ ಆಯ್ತು, ಒಂದಷ್ಟು ಹೊಲದಲ್ಲಿ ಒಂದಷ್ಟು ತರಕಾರಿನೋ ಏನೋ ಒಂದ್ ಹಾಕಿದ್ವಿ ನಾವು, ಮಳೆಗೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಂದ್ರೆ ಅದಕ್ಕೆ ನೀವು ಇನ್ಶೂರೆನ್ಸ್ ನ ಮಾಡಿಸ್ಕೊಂಡಿದ್ರೆ ಆ ಇನ್ಶೂರೆನ್ಸ್ ಬೆಳೆ ನಾಶ ಆಯ್ತು ಅಂದ್ರೆ 24 ಅವರ್ಸ್ ಒಳಗಡೆ ನೀವು ಆ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡಿದ್ರೆ ನಿಮ್ಗೆ ಬೆಳೆ ನಾಶದ್ದು ಪರಿಹಾರ ಇನ್ಶೂರೆನ್ಸ್ ಅಲ್ಲಿ ಕಂಪ್ಲೀಟ್ಲಿ ಕ್ಲೈಮ್ ಆಗುತ್ತೆ. ಕಂಪ್ಲೀಟ್ಲಿ ಕ್ಲೈಮ್ ಮಾಡ್ಕೊಡ್ತಾ ಇದಾರೆ. ನಿಮಗೆ ಇನ್ಶೂರೆನ್ಸ್ ಬೇಕು ಅಂತ ಅಂದ್ರೆ ನೀವು ಕೃಷಿ ಇಲಾಖೆಗೆ ಹೋಗ್ಬೇಕಾಗತ್ತೆ. ನೀವು ಹೋಗಿ ನಿಮ್ದು ಫ್ರೂಟ್ ಐಡಿ ಏನಿದೆ ಅದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಆಮೇಲೆ ನಿಮ್ದು ಜಮೀನಿನ ಒಂದು ಪಾಣಿ ಆಗಿರ್ಬೋದು ಅಥವಾ ರಿಜಿಸ್ಟರ್, ಒಂದು ಇಷ್ಟ ಎಕರೆ ಇದೆ ಜಮೀನು ನಮ್ಮ ಹತ್ರ, ನಾವು ಈ ತರ ಬೆಳೆ ಬೆಳೀತಾ ಇದೀವಿ ಅಂತ ಹೇಳಿ ನಿಮ್ಗೆ ಏನ್ ಸರ್ಟಿಫಿಕೇಟ್ಸ್ ನ ಕೊಟ್ಟಿರ್ತಾರೆ ಅದನ್ನ ತಗೊಂಡು ಹೋಗಿ ನೀವು ಕೃಷಿ ಇಲಾಖೆಗೆ ಭೇಟಿ ನೀಡಿ ನೀವು ಮಾಡಿಸಿದ್ರೆ ನಿಮ್ಗೆ ಇನ್ಶೂರೆನ್ಸ್ ನ ಮಾಡಿ ಕೊಡ್ತಾರೆ. ಅದನ್ನ ಒಂದು ಮಾಡಿಸ್ಕೊಳ್ಳಿ. ಮತ್ತೆ ಇನ್ನೊಂದು ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅಂದ್ರೆ ಗೊಬ್ಬರದ ಬಗ್ಗೆ ಒಂದು ಅಪ್ಡೇಟ್ ಬಂದಿರುವಂತದ್ದು. ಇನ್ ಮುಂದೆ ಇವಾಗ ನಾರ್ಮಲ್ ಆಗಿ ಯಾರ್ ಬೇಕಾದ್ರೂ ಹೋಗಿ ಗೊಬ್ಬರನ ತಗೊಂತಾ ಇದ್ರು, ಓಕೆನಾ. ಅಂದ್ರೆ ಗೌರ್ಮೆಂಟ್ ಇವಾಗ ಹೆಂಗೆ ರಿಜಿಸ್ಟರ್ ಗೊಬ್ಬರ ಒಂದು ಜಾಗ ಇರುತ್ತೆ ಗೊಬ್ಬರ ತಗೊಳಕ್ಕೆ ಅಂತಾನೆ ಗೌರ್ಮೆಂಟ್ ಅವರಿಂದ ಒಂದಷ್ಟು ಜಾಗಗಳನ್ನ ಮಾಡಿರ್ತಾರೆ. ಕೆಲವರು ಪ್ರೈವೇಟ್ ಅಲ್ಲೂ ತಗೋತಾ ಇರ್ತಾರೆ. ಈಗ ರಸಗೊಬ್ಬರ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಯುದ್ಧ ನಡೀತಾ ಇರೋ ಕಾರಣ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಬೇರೆ ದೇಶಗಳಿಂದಾನು ಗೊಬ್ಬರ ಬರುತ್ತೆ, ಇಲ್ಲಿಂದಾನೇ ಅಲ್ಲಿಗೆ ಹೋಗ್ಬೇಕು ಅಂತೀನಿ, ಎಲ್ಲಾ ಕಡೆನೂ ಅಂದ್ರೆ ಸಪ್ಲೈ ಆಗ್ತಾ ಇರುತ್ತೆ. ಸೊ ಏನಾಗಿದೆ, ಯುದ್ಧ ನಡೀತಾ ಇರೋ ಕಾರಣ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಮತ್ತೆ ನಮ್ಗೆ ರಸಗೊಬ್ಬರಗಳು ಇಲ್ಲಿಗೆ ಬರೋದಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಎಸ್ಪೆಷಲಿ ಯೂರಿಯಾ ಬರೋದಿಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಇವಾಗ ಗೌರ್ಮೆಂಟ್ ಏನು ಹೊಸ ರೂಲ್ಸ್ ನ ಮಾಡ್ತಾ ಇದೆ ಈ ಸತಿ ಅಂತ ಹೇಳಿದ್ರೆ, ನಿಮಗೆ ಒಂದೇ ಬ್ಯಾಗು ಯೂರಿಯಾನ ಕೊಡ್ತಾ ಇರುವಂತದ್ದು. ಯೂರಿಯಾ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಇಂಥವ್ರಿಗೆ ತೊಂದರೆ ಆಗುತ್ತೆ. ಅಂಡ್ ಈ ಒಂದು ಯೂರಿಯಾನ ನೀವು ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು ಮತ್ತೆ FID ಸಂಖ್ಯೆನ ಸಬ್ಮಿಟ್ ಮಾಡ್ಲೇಬೇಕು. ಸೊ ಇವಾಗ ಆಧಾರ್ ಕಾರ್ಡು ಏನೋ ಇಷ್ಟು ದಿನ ರೂಲ್ಸ್ ಇತ್ತು, ಆಧಾರ್ ಕಾರ್ಡ್ ನ ತೋರಿಸಿ ಅಥವಾ ಕೊಡ್ಬೇಕಿಲ್ಲ ಅಂದ್ರೆ ಹಂಗೆ ಗೊತ್ತಿರೋರು ಇದ್ರು ಕೊಟ್ಬಿಟ್ಟು ಕಳ್ಸಿಬಿಡೋರು. ಬಟ್ ಇನ್ನು ಮುಂದೆ FID ಸಂಖ್ಯೆನ ನೀವು ಕಂಪಲ್ಸರಿ ಆಗಿ ಅಲ್ಲಿ ಹೇಳಿ ಆಧಾರ್ ಕಾರ್ಡ್ ನ ಕೊಟ್ಟು ನೀವು ಮಾಡಿಸ್ಕೊಂಡು ಬರ್ಬೇಕು. ಇಲ್ಲ ಅಂತ ಅಂದ್ರೆ ನಿಮಗೆ ಯೂರಿಯಾನ ಕೊಡೋದಿಲ್ಲ. ಯಾಕಂದ್ರೆ ಇದು ಸ್ವಲ್ಪ ಶಾರ್ಟೇಜ್ ಆಗ್ತಾ ಇರೋ ಕಾರಣ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ತೊಂದರೆ ಆಗ್ತಾ ಇರೋ ಕಾರಣ, ಮುಂದಕ್ಕೆ ಬೆಲೆ ಜಾಸ್ತಿ ಆಗುವಂತ ಕಾರಣ ಇದೆಲ್ಲದ್ರಿಂದ. ಆಮೇಲೆ ಇದೇನ್ ಮಾಡ್ತಾರೆ, ತುಂಬಾ ಜನ ತಗೊಂಡ್ಬಿಟ್ಟು ಅದನ್ನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ಕೋತಾರೆ. ತುಂಬಾ ಜನಕ್ಕೆ ಲಾಭನೂ ಇದೆ, ಕೆಲವ್ರಿಗೆ ನಷ್ಟನೂ ಇದೆ. ಇದನ್ನೆಲ್ಲ ತಡೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಬ್ಬ ರೈತರಿಗೆ ಒಂದೇ ಯೂರಿಯಾ ಬ್ಯಾಗ್ ನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದು ಯಾವ ಮಟ್ಟಕ್ಕೆ ಸಾಲತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ತುಂಬಾ ಎಕರೆ ಜಮೀನ್ ಇರೋರಿಗೆಲ್ಲ ಏನಕ್ಕೂ ಸಾಲದಿಲ್ಲ, ಅಂದ್ರೆ ಬೆಳೆ ಇರೋರಿಗೆ ಸಾಲದಿಲ್ಲ. ಸೊ ಒಬ್ಬ ರೈತರಿಗೆ ಒಂದು ಯೂರಿಯಾ ಬ್ಯಾಗ್, ಇದ್ರ ಜೊತೆ FID ಸಂಖ್ಯೆ, ಆಧಾರ್ ಕಾರ್ಡ್ ನ ನೀವು ಕಂಪಲ್ಸರಿ ಸಬ್ಮಿಟ್ ಮಾಡ್ಬೇಕು.
ಇವಾಗ ಪ್ರಶ್ನೆ ಮಾಡ್ಬೋದು, ನನ್ನ ಹತ್ರ FID ಸಂಖ್ಯೆ ಇಲ್ಲ. ಮೆಜಾರಿಟಿ ಎಲ್ಲರ ಹತ್ರ ಇರುತ್ತೆ. 98% ರೈತರು FID ಸಂಖ್ಯೆನ ಮಾಡ್ಸಿರ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇಲ್ಲ, ಇನ್ನೊಂದು 2% ಅಲ್ಲಿ ಇನ್ನೊಂದು ಇಲ್ಲ ನಮ್ಮ ಹತ್ರ ಅಂತ ಅಂದ್ರೆ, ನೀವು ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಪಾಣಿದು ಒಂದಷ್ಟು ಡೀಟೇಲ್ಸ್, ನಿಮ್ಮ ಜಮೀನ್ದು ಒಂದಷ್ಟು ಡೀಟೇಲ್ಸ್ ಎಲ್ಲಾ ನಿಮ್ ಹೆಸರಲ್ಲೇ ಇರಬೇಕು. ನನ್ನ ಹೆಂಡತಿ ಹೆಸರಲ್ಲಿದೆ, ಇಲ್ಲಾಂದ್ರೆ ನಮ್ಮ ತಾತನ ಹೆಸರಲ್ಲಿದೆ, ಅದನ್ನೇ ನಾನು ಹೋಗಿ ಮಾಡ್ಬೋದಾ ಅಂದ್ರೆ ಇಲ್ಲ. ಯಾರು ಬದುಕಿದಾರೆ ಅವರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇರಬೇಕು, ಅವ್ರ ಹೆಸರಲ್ಲಿ ಆ ಜಮೀನ್ ಇರಬೇಕು. ನೀವೇನ್ ಮಾಡ್ತೀರಾ, ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಆಧಾರ್ ಕಾರ್ಡು, ಪಾಸ್ಬುಕ್, ಮತ್ತೆ ನಿಮ್ದು ಪಾಣಿ ಪತ್ರ, ಮತ್ತೆ ಏನ್ ಜಮೀನಲ್ಲಿ ಏನ್ ಹೊಲ ಬೆಳ್ದಿದ್ದೀರಾ, ಬೆಳೆ ಬೆಳ್ದಿದ್ದೀರಾ, ಇದ್ರದೆಲ್ಲಾನು ಡೀಟೇಲ್ಸ್ ತಗೊಂಡು ಕೃಷಿ ಇಲಾಖೆಗೆ ಭೇಟಿ ನೀಡಬಹುದು. ಬೆಂಗಳೂರನ್ನು, ಕರ್ನಾಟಕವನ್ನು, ಇಲ್ಲಾಂದ್ರೆ ಯಾವ್ದೇ ರೀತಿ ಆಗಿರುವಂತ ಸೈಬರ್ ಸೆಂಟರ್ಗೂ ಹೋದ್ರೆ ನಿಮಗೆ FID ಸಂಖ್ಯೆನ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಈ ರಿಜಿಸ್ಟ್ರೇಷನ್ ಇಲ್ಲ ಅಂತ ಅಂದ್ರೆ ನಿಮಗೆ ಮುಂದೆ ಸರ್ಕಾರದಿಂದ ಬರ್ತಾ ಇರುವಂತ ಲಾಭಗಳಲ್ಲಿ ಕಡಿತ ಆಗುತ್ತೆ. ಹಾಗೇನೆ ಅದನ್ನೆಲ್ಲ ಕಟ್ ಡೌನ್ ಮಾಡ್ತಾರೆ. ನಿಮಗೆ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಬೆಳೆ ಪರಿಹಾರ, ಬೆಳೆ ನಾಶ, ಇದೆಲ್ಲ ಏನ್ ಫಂಡ್ ಗಳು ಕೊಡ್ತಾ ಇರ್ತಾರೆ ಗೌರ್ಮೆಂಟ್ ಕಡೆಯಿಂದ, ಅದೆಲ್ಲ ಕಟ್ ಆಗುತ್ತೆ. ಅಂದ್ರೆ FID ಸಂಖ್ಯೆ ಇಲ್ಲ ಅಂತಂದ್ರೆ ನಿಮಗೆ ಬೇಸಿಕಲಿ ಇದೆಲ್ಲ ಬರೋದೇ ಇಲ್ಲ, ಯಾಕಂದ್ರೆ ನೀವು ರಿಜಿಸ್ಟರ್ಡ್ ಅಂತ ಹೇಳಿ ತೋರಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇದೆಲ್ಲ ಟ್ಯಾಕ್ಸ್ ಅವಾಯ್ಡ್ ಮಾಡೋದಕ್ಕಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲಾ ರೀತಿನೂ ಇದೆ. ಒಂದ್ ಡಾಕ್ಯುಮೆಂಟ್ಸ್ ನ ಮಾಡ್ಬೇಕು ಅಂದಾಗ ಸುಮ್ನೆ ಗೌರ್ಮೆಂಟ್ ಮಾಡ್ಬಿಡಿ ಅಂತ ಹೇಳಲ್ಲ. ಅದರಿಂದ ಕೆಲವೊಂದಷ್ಟು ಇರುತ್ತೆ ಆಕ್ಚುಲಿ ಅವ್ರದ್ದು ಅಡ್ಜಸ್ಟ್ಮೆಂಟ್ಗಳು. ಸೊ ಇದನ್ನೆಲ್ಲ ಮಾಡಿಸ್ಕೋಬೇಕಾಗತ್ತೆ. ರೈತರು ಯಾರಾದ್ರೂ ಇನ್ನ ಮಾಡಿಸಿಲ್ಲ FID ಸಂಖ್ಯೆ ಅಂತ ಅಂದ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ, ನೆಗ್ಲೆಕ್ಟ್ ಮಾಡ್ಬೇಡಿ. ಯಾಕಂದ್ರೆ ಇನ್ ಮುಂದೆ ನೀವು ಯೂರಿಯಾನ ತಗೋಬೇಕು ಅಂತ ಅಂದ್ರೆ ನೀವು FID ಸಂಖ್ಯೆನ ಕಂಪಲ್ಸರಿ ಕೊಡ್ಲೇಬೇಕಾಗತ್ತೆ. ಕಂಪಲ್ಸರಿ ಇದನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಹೋಗಿ ಮಾಡಿಸ್ಕೊಂಡು ಬನ್ನಿ, ನಿಮ್ಗೆ ಮುಂದಕ್ಕೆ ಯೂಸ್ ಆಗತ್ತೆ. ಓಕೆನಾ? ಸೊ ಸರ್ಟನ್ ಫೀಸ್ ಅಂತೂ ಇರುತ್ತೆ, ಯಾರು ಫ್ರೀ ಆಗಿ ಮಾಡ್ಕೊಳ್ಳೋದು, ಫೀಸ್ ಕಟ್ಟಬೇಕಾಗತ್ತೆ. ಫೀಸ್ ನ ಕಟ್ಟಿ ಏನೊಂದು 200-250 ರೂಪಾಯಿ ತನಕ ತಗೋತಾರೆ ಅಷ್ಟೇನೆ. ಅದನ್ನ ಕೊಟ್ಟು ನೀವು ಮಾಡಿಸ್ಕೊಂಡು ಬರಬಹುದು. ನಿಮ್ಗೆ ನೆಕ್ಸ್ಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇನ್ಶೂರೆನ್ಸ್ ಬಗ್ಗೆನೂ ನಾನು ನಿಮಗೆ ಹೇಳಿದೀನಿ, ದಯವಿಟ್ಟು ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳಿ ರೈತರು. ಯಾಕಂದ್ರೆ ಮಾನ್ಸೂನ್ ಶುರುವಾದ್ರೆ, ಮಳೆಗಾಲ ಶುರುವಾದ್ರೆ ತುಂಬಾ ದೊಡ್ಡ ತೊಂದರೆಗಳಾಗುತ್ತೆ. ಇನ್ಶೂರೆನ್ಸ್ ನ ನೆಗ್ಲೆಕ್ಟ್ ಮಾಡೋದಿಕ್ ಹೋಗ್ಬೇಡಿ. ನಿಮ್ಮ ಜಮೀನಿಗೆ ಸರ್ಟನ್ ಇನ್ಶೂರೆನ್ಸ್ ಅಂತ ಕೊಡ್ತಾರೆ, ಇಷ್ಟು ಎಕರೆಗೆ ಇಷ್ಟು ಫೀಸ್ ಅಂತ ಇರುತ್ತೆ ಇನ್ಶೂರೆನ್ಸ್ಗೆ. ನೀವು ಅದನ್ನ ಕಟ್ಟಿ ಇನ್ಶೂರೆನ್ಸ್ ನ ತಗೊಂಡ್ರೆ ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಆದಾಗ ಅದು ಎಷ್ಟು ಹೋಗಿದೆ, ಒಂದು ಜಾಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಲಾಸ್ ಆಗಿದೆ ನನಗೆ ಈ ಮಳೆಯಿಂದ ಅಂತಂದ್ರೆ, ನಿಮಗೆ ಅಟ್ಲೀಸ್ಟ್ ಒಂದು 80,000 ಇನ್ಶೂರೆನ್ಸ್ ನ ಕೊಡ್ತಾರೆ. ಇನ್ನು 20,000 ಲಾಸ್ ಆದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ 80,000 ನಿಮ್ಗೆ ಸಿಗುತ್ತಲ್ವಾ. ಸೊ ಅದು 24 ಅವರ್ಸ್ ಒಳಗಡೆ ನೀವು ಕ್ಲೈಮ್ ಮಾಡ್ಕೊಂಡ್ರೆ ಮಾತ್ರ ಸಿಗುವಂತದ್ದು. ಇದು ಕೂಡ ಅಂಡರ್ ಗೌರ್ಮೆಂಟ್ ರೂಲ್ಸೇ ಬಂದಿರುವಂತದ್ದು. ಇದು ಗೌರ್ಮೆಂಟ್ ಅವ್ರು, ಯಾವ್ದು ಪ್ರೈವೇಟ್ ಅವರು ನಿಮ್ಗೆ ಇನ್ಶೂರೆನ್ಸ್ ಮಾಡ್ಕೊಡ್ತಿಲ್ಲ, ಗೌರ್ಮೆಂಟ್ ಅವರೇ ನಿಮ್ಗೆ ಇನ್ಶೂರೆನ್ಸ್ ನ ಮಾಡ್ಕೋತಾ ಇರೋದು. ನೀವು ಹೋಗಿ ಕೃಷಿ ಇಲಾಖೆಗೆ ಹೋಗಿ, ಬೆಂಗಳೂರು ಹೋಗಿ, ಸೈಬರ್ ಸೆಂಟರ್ಗೆ ಹೋಗಿ, ಕೃಷಿ ಇಲಾಖೆ ಮೇಜರ್ ಆಗಿ ಬೇಕಾಗಿರೋದು. ಯಾಕಂದ್ರೆ ಅಲ್ಲಿಂದನೇ ಎಲ್ಲಾನು ಬರುವಂತದ್ದು. ನಿಮಗೆ ಅದ್ ನಿಯರ್ ಬೈ ಇದೆ ಅಂತಂದ್ರೆ ಅಲ್ಲೇ ಹೋಗ್ಬಿಡಿ, ತಾಲೂಕ್ ಆಫೀಸ್ಗೆ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಹೋಗಿ ಈ ತರ ನಾವೊಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ನಮ್ಮ ಒಂದು ಜಮೀನಿಗೆ ಅಂತ ಹೇಳಿದ್ರೆ ಮಾಡಿ ಕೊಡ್ತಾರೆ. ಅಂದ್ರೆ ಅದೇನಾಗುತ್ತೆ, ನೀವ್ ಏನ್ ಬೆಳೆ ಹಾಕಿದೀರಾ ಅನ್ನೋದ್ರ ಮೇಲೂ ಇನ್ಶೂರೆನ್ಸ್ ಇರುತ್ತೆ. ಇವಾಗ ಏನೋ ತೆಂಗು ಬೆಳ್ದಿದೀನಿ, ಇಲ್ಲ ಕೆಲವರು ಶುಂಠಿ ಬೆಳ್ದಿರ್ತಾರೆ, ಇಲ್ಲ ಕೆಲವರು ಹೂವಗಳನ್ನ ಹಾಕಿರ್ತಾರೆ, ಕೆಲವರು ಜೋಳ ಹಾಕಿರ್ತಾರೆ. ಸೊ ಏನಾಗುತ್ತೆ, ನೀವ್ ಏನ್ ಬೆಳೆನ ಬೆಳ್ದಿದೀರಾ ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ನಿಮ್ಗೆ ಸಿಗುತ್ತೆ. ಓಕೆನಾ? ಎಲ್ಲರಿಗೂ ಒಂದೇ ಸಿಗುತ್ತೆ ಅಂತಲ್ಲ, ನೀವು ಬೆಳೆ ಮೇಲೆ ಯಾವ ಒಂದು ಊರಲ್ಲಿ ಹಾಕಿದೀರಾ, ಯಾವ ಒಂದು ಪರಿಸ್ಥಿತಿಯಲ್ಲಿ ಹಾಕಿದಿರಿ, ಎಷ್ಟು ಎಕರೆಲ್ಲಿ ಹಾಕಿದೀರಾ, ಅದ್ರ ಮೇಲೆ ನಿಮ್ಗೆ ಇನ್ಶೂರೆನ್ಸ್ ಕೊಡ್ತಾರೆ. ಸೊ ದಯವಿಟ್ಟು ರೈತರು ಇದನ್ನ ಇಷ್ಟು ವಿಚಾರನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ತುಂಬಾ ಸೀರಿಯಸ್ ವಿಚಾರ. FID ಸಂಖ್ಯೆ ಇಲ್ಲ ಅಂದ್ರೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಇನ್ಮೇಲೆ ಯೂರಿಯಾ ತಗೊಳಕ್ಕೆ FID ಸಂಖ್ಯೆ ಕಂಪಲ್ಸರಿ, ಅಂಡ್ ನಿಮ್ಗೆಲ್ಲರಿಗೂ ಒಂದೇ ಬ್ಯಾಗು ಕೊಡುವಂತದ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಒಂದು ಬ್ಯಾಗ್ ಸಾಲುತ್ತಾ? ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನೋಡೋಣ, ಗೌರ್ಮೆಂಟ್ ಇಂದ ಮತ್ತೆ ಏನಾದ್ರೂ ಬೇರೆ ಹೊಸ ರೂಲ್ಸ್ ಗಳು ಬಂದ್ರೆ ರೈತರಿಗೆ ಅಥವಾ ಯಾವ್ದೇ ವಿಚಾರವಾಗಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ.